ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ದಿನಾಲೂ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ಏನು ಬ್ರೇಕ್ಫಾಸ್ಟ್ ಮಾಡೋದು ಅಂತ ಹೇಳಿನೇ ಯೋಚನೆ ರೀ. ಈ ಯೋಚನೆ ಒಳಗಿದ್ರೆ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಅದ್ರಿ. ಬೆಳಗ್ಗೆ ಗಡಿಬಿಡಿಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ಮೊಸರು, ಸೋಡಾ, ಈನು, ರವೆ ಏನನ್ನೂ ಬಳಸ್ತೇನೆ ಮಾಡ್ತಾ ಇದ್ದೀನಿ. ಇದನ್ನು ನೀವು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಅದ್ರಿ. ಎಷ್ಟು ಸಿಂಪಲ್ ಅಲ್ಲ, ಟೇಸ್ಟ್ ಅಂತೂ ಅದ್ಭುತ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಇಲ್ಲಿ ಸಣ್ಣ ಬಟ್ಲೆ ಒಂದು ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿನ್ರಿ. ಇದು ದೊಡ್ಡ ಬಟ್ಲೆ ಆದ್ರೆ ಅರ್ಧ ಬಟ್ಲಾಗಷ್ಟೇ ಹೆಸರು ಬೇಳೆ ಅದಾವ್ರಿ. ಸಿಪ್ಪೆ ಇರೋ ಹೆಸರು ಬೇಳೆಯನ್ನಾದ್ರೂ ತೊಗೋಬೋದು. ಈಗ ಈ ಬೇಳೆಯನ್ನು ತೊಳೆದ್ಬಿಟ್ಟು ತಗೊಳ್ಳೋಣ ನೋಡ್ರಿ. ನೋಡಿ, ನಿಮ್ಮ ಕಡೆ ಟೈಮ್ ಇತ್ತು ಅಂದ್ರೆ ನೀವು ಇದನ್ನು ಅರ್ಧ ಗಂಟೆ ನೆನೆಸ್ಬಿಟ್ಟು ತಗೋರಿ. ಇಲ್ಲ ನಮ್ಮ ಕಡೆ ಟೈಮೇ ಇಲ್ಲಾಂದ್ರೆ ನೋಡಿ, ಫಸ್ಟಿಗೆ ಏನು ಮಾಡ್ತೀನಿ, ಬೇಳೆಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದಿಲ್ಲ, ಈ ನೀರನ್ನು ತೆಗೆದ್ಬಿಟ್ಟು ತಗೋತೀನಿ. ನಿಮ್ಮ ಕಡೆ ಟೈಮ್ ಇಲ್ಲ ಅನ್ನೋರು ಬಿಸಿನೀರನ್ನು ಹಾಕಿಬಿಟ್ಟು ನೆನೆಸ್ರಿ. ನಾನು ಈಗ ಬಿಸಿನೀರನ್ನು ಹಾಕಿನೇ ನೆನೆಸ್ತಾ ಇದ್ದೀನಿ. 10 ನಿಮಿಷದಲ್ಲೇ ಬಿಸಿ ನೀರು ಹಾಕಿದ್ರೆ ಹೆಸರು ಬೇಳೆ ಏನಾಗ್ತಾವೆ ಬೇಗನೆ ನೆನೆದ್ಬಿಡ್ತಾವ್ರಿ. ಈಗ ಮುಚ್ಚಿ 10 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಈಗ 10 ನಿಮಿಷ ಆಗಲಿ ರೀ. 10 ನಿಮಿಷ ಆಗ್ಯದ ನೋಡಿರಿ. 10 ನಿಮಿಷದಲ್ಲಿನೇ ಏನಾಗಿದೆ, ಹೆಸರು ಬೇಳೆ ನೆಂದದ ನೋಡಿರಿ. ನೋಡಿ, ಟೈಮ್ ಇಲ್ಲನವ್ರು ಬಿಸಿನೀರನ್ನು ಹಾಕ್ರಿ. 10 ನಿಮಿಷದಲ್ಲೇ ನೆನೆತದ. ಇಲ್ಲ ನಮ್ಗೆ ಟೈಮ್ ಅದಂದ್ರೆ ಅರ್ಧ ಗಂಟೆ ನೆನೆಸ್ಬೋದು, ಅಥವಾ ರಾತ್ರಿನೂ ನೆನೆಸಿಡ್ಬೋದು. ಈಗ ಅದರೊಳಗೆ ನೀರನ್ನೆಲ್ಲ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಬೇಳೆ ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿರಿ. ನೋಡಿ, ನೀವು ದಿಢೀರಾಗಿ ಇನ್ಸ್ಟಂಟಾಗಿ ಮೊಸರು, ಸೋಡಾ ಏನನ್ನೂ ಬಳಸದೆ ನೀವು ಯಾವ ರೀತಿ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ತೀರತ್ತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ. ನುಣ್ಣಿಗೆ ರುಬ್ಕೊಂಡು ತೊಗೋತೀನಿ. ನೋಡಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಿಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದಕ್ಕೆ ಏನು ಮಾಡ್ತೀನಿ, ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತಾಯಿದ್ದೀನಿ. ಯಾವ ಬಟ್ಲೆ ಬೇಳೆ ಹಾಕಿನಲ್ರಿ, ಅದರಲ್ಲೇ 1 ಬಟ್ಲಾಗಷ್ಟೇ ಸೋಸ್ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ಅರ್ಧ ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಹೊರಗಡೆ ಲೇಯರು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತಾವ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡಿರಿ. ಆ ಬೇಳೆ ಜೊತೆ ಏನಾಗಲಿ ಹಿಟ್ಟು ಮಿಕ್ಸ್ ಆಗಲಿ ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆಮೇಲೆ ಬೇಕಂದ್ರೆ ನೀವು ನೀರನ್ನು ಹಾಕೊಳಕ್ಕೆ ಬರ್ತದೆ. ಈಗ ಇದು ಹಿಟ್ಟು ಏನಾಗ್ತದೆ, ಬೇಳೆ ಜೊತೆ ಮಿಕ್ಸಿ ಒಳಗೆ ಚೆಂದಾಗಿ ಮಿಕ್ಸ್ ಆಗ್ತದೆ ರೀ. ಅದಕ್ಕೆ ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನೇನು ಮಾಡ್ತೀನಿ, ನುಣ್ಣಿಗೆ ರುಬ್ಕೊಂಡು ತೊಗೋತೀನಿ ನೋಡಿರಿ. ನೋಡಿ, ಈಗ ಇದನ್ನೇನು ಮಾಡೋಣ, ಈ ಹಿಟ್ಟು ಆ ಬೇಳೆ ರುಬ್ಬಿರೋದು ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ನೀಟಾಗಿ ಮಿಕ್ಸ್ ಆಗ್ಯದ. ಈಗ ಇದನ್ನು ನೋಡಿ, ಗಟ್ಟಿ ಅದ. ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡು ಫಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನಾನು ತರಕಾರಿಗಳನ್ನ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. 1 ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಬೀನ್ಸನ್ನು ಹಾಕ್ಬೋದು, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಒಂದು ಅರ್ಧ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆನ. ಇಲ್ಲ ನೀವು ಮಕ್ಕಳಿಗೆ ಮಾಡ್ತಿದ್ರಂದ್ರೆ ಹಸಿ ಮೆಣಸಿನ್ಕಾಯನ್ನು ಸ್ಕಿಪ್ನು ಮಾಡ್ಬೋದು. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಆಗಷ್ಟೇ ಆರ್ಗ್ಯಾನೋ ಅಥವಾ ಪಿಜ್ಜಾ ಮಿಕ್ಸನ್ನು ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಅರ್ಧ ಟೀ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡಿ ತೊಗೋತೀನಿ ರೀ. ಮಿಕ್ಸ್ ಮಾಡಿ ನೋಡಿ, ಒಂದೇ ಡೈರೆಕ್ಷನ್ ನೋಡಿ, ಅದು ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟಿನಿ. ಆ ಕ್ಲಿಪ್ಪು ಮಿಸ್ ಆಗಿದ್ರೆ ನೀವು ನೀರನ್ನು ಹಾಕೊಂಡ್ಬಿಟ್ಟು ಹಿಟ್ಟು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ ನೋಡಿರಿ. ಒಂದೇ ಡೈರೆಕ್ಷನ್ದಲ್ಲಿ ನಾನು ಒಂದು 2 ರಿಂದ 3 ನಿಮಿಷ ಆಗಷ್ಟೇ ತಿರುಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಹಿಟ್ಟು ಅವಾಗ ಏನಾಗ್ತದೆ, ಫಳ್ಳಾಗ್ತದೆ ರೀ. ಅದು ಅನ್ಕತಕ್ಕ ಸೈಡಿಗೆ ಇಟ್ಟಿನಿ ರೀ. ಒಂದು ಚಟ್ನಿಯನ್ನು ಮಾಡ್ಕೋತೀನಿ. ಚಟ್ನಿಗೆ ಸಣ್ಣ ಬಟ್ಲೆ 1 ಬಟ್ಲಾಗಷ್ಟೇ ಹುರಿದಿರುವ ಶೇಂಗಾನ ಹಾಕಿದ್ದೀನಿ. ಸಿಪ್ಪೆ ಧರಿಸ್ಲಿ ಹಾಕಿದ್ದೀನಿ. ನೀವು ಸಿಪ್ಪೆ ತೆಗೆದುಬಿಟ್ಟು ಹಾಕೋಬೋದು. 3 ಮೆಣಸಿನ್ಕಾಯಿ, 3 ಬೆಳ್ಳುಳ್ಳಿ ಹೆಸಳು, ಒಂದು ಸಣ್ಣ ಸ್ಪೂನಿಂದ ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ನೀವು ಪ್ರೋಟೀನ್ ಚಟ್ನಿ ಅಂತಲೂ ಕರಿಬೋದು. 2 ಟೀ ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಫಸ್ಟ್ ಹಾಗೇ ಗ್ರೈಂಡ್ ಮಾಡಿಬಿಟ್ಟು ಆಮೇಲೆ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ರುಬ್ಕೊರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಇದನ್ನು ಹೀಗೇನೂ ಸರ್ವ್ ಮಾಡ್ಬೋದು. ಇಲ್ಲಾಂದ್ರೆ ನೀವು ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪಿನ ಒಗ್ಗರಣೆ ಏನಾದರೂ ಕೊಡ್ಬೋದು. ನಾನು ಇದನ್ನು ಹಾಗೆ ಸರ್ವ್ ಮಾಡ್ತೀನಿ. ಚಟ್ನಿ ರೆಡಿ ಆಗಿದೆ. ಈಗ ಹಿಟ್ಟನ್ನು ನೋಡೋಣ. ನೋಡಿ, ಇದಕ್ಕೆ ನಾನಿಲ್ಲಿ ಮೊಸರು, ಸೋಡಾ, ಈನು ಏನನ್ನೂ ಬಳಸ್ತೇನೆ ಮಾಡ್ತಾಯಿದ್ದೀನಿ. ಇನ್ನು 3 ನಿಮಿಷ ಆಗಷ್ಟೇ ಒಂದೇ ಡೈರೆಕ್ಷನ್ದಲ್ಲಿ ತಿರುಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಅವಾಗ ಹಿಟ್ಟು ಒಂಚೂರು ಏನಾಗ್ತದೆ ರೀ, ಫಳ್ಳಾಗ್ತದೆ. ಆಲ್ರೆಡಿ ತವೆನೂ ಕಾಯ್ಲಿಕ್ಕೆ ಇಟ್ಟಿದ್ದೆ. ತವೆನೂ ಚೆನ್ನಾಗಿ ಕಾಯ್ದದ. ಕಡಿಮೆ ಎಣ್ಣೆ ಬಳಸಿ ಮಾಡ್ತಾಯಿದ್ದೀನಿ ನೋಡಿರಿ. ಕಡಿಮೆ ಎಣ್ಣೆ ಬಳಸಿ ಟೇಸ್ಟಿನೂ ಅದ, ಹೆಲ್ದಿನೂ ಅದ. ಮತ್ತು ನಿಮಗೆ ಬೇಕಾಗಿರುವ ತರಕಾರಿಗಳನ್ನು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು, ಬೀನ್ಸನ್ನು ಹಾಕೋಬೋದು. ನೋಡಿ, ನಿಮಗೆ ಯಾವ ತರಕಾರಿ ಇಷ್ಟಲ್ಲ ಅವನ್ನ ಹಾಕ್ರಿ. ನೋಡಿ ಸಣ್ಣ ದೋಸೆಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪನೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪ ಹಾಕ್ಬಿಟ್ಟು ಏನು ಮಾಡ್ಬೋದು, ಇದನ್ನು ಬೇಯಿಸ್ಬಿಟ್ಟು ತೊಗೋಬೋದು. ನೋಡಿರಿ, ಮುಚ್ಚಿ ಬೇಯಿಸಿದ್ದೀನಿ. ನೋಡಿ, ಚೆನ್ನಾಗಿ ಒಂದು ಸೈಡ್ ಒಮ್ಗೊಯ್ದಿದೆ, ತಿರುಗಿಬಿಟ್ಟು ಬೇಯಿಸೋಣ ನೋಡಿರಿ. ತುಂಬ ಸಿಂಪಲ್ ಆದರೆ ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ನೋಡಿ, 2 ಸೈಡ್ ನಾನು ಏನು ಮಾಡಿದ್ದೀನಿ, ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನೊಂದನ್ನು
ತೋರಿಸ್ತೀನಿ ನೋಡಿರಿ. ನೋಡಿ ಬೇಳೆನೂ ಹೆಸರು ಬೇಳೆ ನೆನೆಯೋಕ್ಕೇನು ತುಂಬ ಟೈಮ್ ಹತ್ತಲ್ಲ. ನೀವೊಂದು 10 ನಿಮಿಷದಲ್ಲೇ ಬಿಸಿನೀರು ಹಾಕಿ ನೆನೆಸ್ಬಿಟ್ಟು ದಿಢೀರಾಗಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೋಡಿರಿ. ನೋಡಿ ಆ ಹೊರಗಡೆ ಲೇಯರು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಕ್ರಿಸ್ಪಿನೂ ಇರ್ತದೆ, ಒಳಗಡೆಯಿಂದ ಸಾಫ್ಟೂ ಇರ್ತದೆ. ನೋಡಿ ಮಕ್ಕಳು ತಿನ್ನಲ್ಲ ಅನ್ನೋರು, ಇಲ್ಲ ನಿಮ್ಮ ಮಕ್ಕಳಿಗೆ ಚೀಸ್ ಇಷ್ಟ ಅಂದ್ರೆ ನೀವು ಬೇಯ್ದ ಮೇಲೆ ಇದ್ರ ಮೇಲೆ ಚೀಸನ್ನಾದ್ರೂ ತುರಿದ್ಬಿಟ್ಟು ಹಾಕ್ಬೋದು, ಅದನ್ನು ಟೇಸ್ಟ್ ಚೆನ್ನಾಗಿರ್ತದೆ. ನಿಮಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ನೀವು ಇದನ್ನು ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕ್ಕೊಟ್ಟು ಸಾಸ್ ಜೊತೆನೂ ನೀವು ಇದನ್ನು ಏನು ಮಾಡ್ಬೋದು, ಬಾಕ್ಸಿಗೆ ಹಾಕ್ಕೊಡ್ಬೋದು ನೋಡಿರಿ. 2 ಹಾಕ್ಬಿಟ್ಟು ತೋರಿಸಿದ್ದೀನಿ ನೋಡಿ. ಒಮ್ಮೆ ಒಂದು 5-6 ಹಾಕ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಮತ್ತು ಎಷ್ಟು ಸಾಫ್ಟ್ ಆಗ್ಯಾವ ನೋಡಿರಿ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವೆ. ನೀವು ಇದನ್ನು ಸಾಫ್ಟ್ ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು, ಅದು ಪ್ರೋಟೀನ್ ಚಟ್ನಿ ಅಂತಲೂ ಕರಿಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಬೆಸ್ಟ್ ನೋಡಿರಿ ಇದು. ಅಥವಾ ವೆಯ್ಟ್ ಲಾಸ್ ಮಾಡೋರಿಗೂ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಸಿ ಬಿಸಿ ಹೆಸರುಬೇಳೆ ಬಳಸಿ ಮತ್ತು ಜೋಳದ ಹಿಟ್ಟು ಬಳಸಿ ಮಾಡಿರುವಂಥ ದೋಸೆ, ಆ ಶೇಂಗಾ ಚಟ್ನಿ ರೆಡಿ ಆಗ್ಯದ ನೋಡಿರಿ. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ನೀವು ಬೇಗನೆ ದಿಢೀರಾಗಿಯೇ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಅವಾಗ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ನಿಮ್ಮ ಜೊತೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.